ಓಲಾ ಊಬರ್ ಆಪ್ ಇರುತ್ತೋ ಅದೇ ತರ ಆಪ್ ನಮ್ಮ ಮೊಬೈಲ್ ಅಲ್ಲಿ ಪ್ರಜಾಕಿ ಆಪ್ ಇರಬೇಕು. ಆ ಆಪ್ ಮೂಲಕ MLA ಯಾರು ಅಂತೇಳಿ MLA ಯಾರಾಗಬೇಕು ಅಂತೇಳಿ ನಾವೇ ಸೆಲೆಕ್ಷನ್ ಮಾಡ್ಬೋದು. ಜನ ಅವನು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕರೆಕ್ಷನ್ ಜನ ನಾವೇ ಮಾಡ್ಬೋದು. ಅವನೇನಾದ್ರೂ ಕರೆಕ್ಷನ್ ಮಾಡಿದ್ಮೇಲೂ ಅವ್ನು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಕಿತ್ತು ಬಿಸಾಕುವಂತ ಪವರ್ ಜನರ ಕೈಲಿರುತ್ತೆ. ಈ ತರ ಒಂದು ಒಳ್ಳೆ ವ್ಯವಸ್ಥೆ ಬರಬೇಕು ಅಂತಂದ್ರೆ ನಾವೆಲ್ಲರೂ ವಿಚಾರಕ್ಕೆ ಓಟ್ ಹಾಕ್ಬೇಕು, ಉಚಿತವಾಗಿ ಓಟ್ ಹಾಕ್ಬೇಕು, ಪ್ರಚಾರಕ್ಕೆ ಓಟ್ ಹಾಕ್ಬಾರ್ದು. ಯಾವ್ದೋ ನಾಯಕ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಓಟ್ ಹಾಕ್ಲೇಬಾರ್ದು. ಅದು ಮೂರ್ಖತನ, ಅದು ದಡ್ಡತನ ಅಂತ ನಾವ್ ಹೇಳಕ್ ಇಷ್ಟಪಡ್ತೀವಿ. ಈ ತರ ವಿಚಾರಗಳು ಓಟ್ ಹಾಕಿದಾಗ ಜನರ ಕೈಲಿ ಅಧಿಕಾರ ಬರುತ್ತೆ. ಈ ತರ ವಿಚಾರಕ್ಕೆ ಓಟ್ ಹಾಕಿದಾಗ ಒಳ್ಳೆ ರೋಡ್ ಬರುತ್ತೆ. ಈ ತರ ವಿಚಾರಕ್ಕೆ ಓಟ್ ಹಾಕಿದಾಗ ಒಳ್ಳೆ ವಾತಾವರಣ ಇರುತ್ತೆ. ಈ ತರ ವಿಚಾರಕ್ಕೆ ಉಚಿತವಾಗಿ ಓಟ್ ಹಾಕಿದಾಗ ಒಳ್ಳೆ ಗೌರ್ಮೆಂಟ್ ಸ್ಕೂಲ್, ಹೈಟೆಕ್ ಸ್ಕೂಲ್ ಬರುತ್ತೆ ಮಕ್ಕಳಿಗೆ. ಈ ತರ ವಿಚಾರಕ್ಕೆ ಉಚಿತವಾಗಿ ಓಟ್ ಹಾಕಿದಾಗ ನಮ್ಮ ಏರಿಯಾದಲ್ಲಿ ಒಳ್ಳೆ ಹೈಟೆಕ್ ಆಸ್ಪತ್ರೆ ಬರುತ್ತೆ. ಇಲ್ಲ ಅಂತಂದ್ರೆ ಇದೇ ಹಂದಿಗೂಡ್ ತರ ಇರುವಂತ ಗೌರ್ಮೆಂಟ್ ಸ್ಕೂಲ್ಗಳು, ಗೊಬ್ಬು ನಾರ್ತಾ ಇರುವಂತ ಮೋರಿಗಳು, ಕಿತ್ತೋಗಿರುವಂತ ಧೂಳು ಹಿಡಿದಿರುವಂತ ರೋಡ್ಗಳು, ಈ ತರ ಎಲ್ಲ ಖಂಡಿತ ಇರುತ್ತೆ. ಸೊ ಅದಕ್ಕೇನೆ ನಮ್ಮ ಟ್ಯಾಕ್ಸ್ ಮನಿ ವರ್ಷ ಬಜೆಟ್ ಮಾಡ್ತಾರೆ. ಆ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಅಲ್ಲೆಲ್ಲರಿಗೂ ಕೇಳಿದೆ, ನಿಮ್ಗೂ ಕೇಳ್ತೀನಿ, ದಯವಿಟ್ಟು ಹೇಳ್ಬಿಡಿ, ಸರ್ಕಾರದಲ್ಲಿರೋ ದುಡ್ಡು 1 ರೂಪಾಯಿನೂ ಎಲ್ಲಿಗೆ ಹೋಗ್ತಾ ಇದೆ ಅಂತ ಯಾರಿಗಾದ್ರೂ ಗೊತ್ತಾ ಸರ್? ತಾವು ಎಜುಕೇಟೆಡ್ ತರ ಕಾಣ್ತೀರಿ. ಸರ್ಕಾರದಲ್ಲಿರೋ ದುಡ್ಡು 1 ರೂಪಾಯಿ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ವಾ? ಅಷ್ಟೇ ಹೇಳಿ. ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಯಾಕೆ ಗೊತ್ತಾ? ಅವರು ನಮ್ಮ ದುಡ್ಡನ್ನ ಲೆಕ್ಕ ಕೊಡಲ್ಲ. ಯಾಕೆ ಗೊತ್ತಾ? ನಾವೆಲ್ಲರೂ ವಿಚಾರ ಕೊಟ್ಟು ಹಾಕಿಲ್ಲ, ಪ್ರಚಾರ ಕೊಟ್ಟು ಹಾಕಿದೀವಿ. ನಾವೆಲ್ಲರೂ ಯಾವ್ದೋ ನಾಯಕ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಓಟ್ ಹಾಕಿದ್ದೀವಿ, ವಿಚಾರ ಕೊಟ್ಟು ಹಾಕಿಲ್ಲ. ಯಾಕೆ ಅವ್ರು ಲೆಕ್ಕ ಕೊಡ್ತಾ ಇಲ್ಲ ಅಂತಂದ್ರೆ ಅವ್ರು ಎಲೆಕ್ಷನ್ ಟೈಮಲ್ಲಿ ರ್ಯಾಲಿಗಳಿಗೆ, ಮನೆಗೆ ನಿಕ್ಕರು ದುಡ್ಡು ಹಂಚಿಂದ, ನಿಕ್ಕರು ದುಡ್ಡು ಹಂಚಿರೋದ್ರಿಂದ, ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿರೋದ್ರಿಂದ ಲೆಕ್ಕ ಕೊಟ್ಬಿಟ್ರೆ ಟ್ರಾನ್ಸ್ಪರೆನ್ಸಿ ಬಂದ್ಬಿಡುತ್ತೆ. ಯಾಕಂದ್ರೆ ಅವರು ಮತ್ತೆ ಲೂಟಿ ಮಾಡಕ್ಕಾಗಲ್ಲ, ಪಾರ್ಟಿ ಫಂಡ್ ಇಡಕ್ಕಾಗಲ್ಲ. ಮತ್ತೆ ಅವರು ರ್ಯಾಲಿಗಳಿಗೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿರೋದ್ರಿಂದ ಅದನ್ನ ರಿಕವರಿ ಮಾಡಬೇಕು. ಅದಕ್ಕೋಸ್ಕರ ಅವರು ಟ್ರಾನ್ಸ್ಪರೆನ್ಸಿ ಮತ್ತು ಲೆಕ್ಕ ಕೊಡಲ್ಲ. ಆದ್ರೆ ಪ್ರಜಾಕೀಯದಲ್ಲಿ ಲೆಕ್ಕ ಸಿಗುತ್ತೆ ನಿಮ್ಗೆ. ಹೆಂಗೆ ಗೊತ್ತಾ? ಪ್ರಜಾಕೀಯ ಆಪ್ ನಿಮ್ಮ ಮೊಬೈಲ್ ಅಲ್ಲಿ ಇದ್ರೆ ಹೆಂಗೆ ನೀವು ಝೊಮ್ಯಾಟೊ, ಓಲಾ, ಊಬರ್ ಹೆಂಗ್ ಬುಕ್ ಮಾಡ್ತಿರೋ, ಅಲ್ಲಿ ದುಡ್ಡೆಷ್ಟು ಓಲಾಗೆ ಅಥವಾ ಫುಡ್ಗೆ ದುಡ್ಡೆಷ್ಟು ಅಂತ ನೀವು ಹೆಂಗ್ ನೋಡ್ತಿರೋ, ಅದೇ ತರ ಒಂದು ಪ್ರಜಾಕೀಯ ಆಪ್ ಮೂಲಕ ನಿಮ್ಮ ಊರಿಗೆ ಬಜೆಟ್ ಮೂಲಕ ದುಡ್ಡು ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಈ ಪ್ರಜಾಕೀಯ ಆಪ್ ಮೂಲಕ ನಿಮಗೆ 1 ರೂಪಾಯಿಗೂ ಲೆಕ್ಕ ಸಿಗತ್ತೆ. ಮತ್ತೆ ನೀವು ಜನ ಹೇಳ್ದಂಗೆನೆ ಕೆಲಸ ಮಾಡೋ ಜನಪ್ರತಿನಿಧಿ ಕಾರ್ಮಿಕ ಸಿಗ್ತಾರೆ. ಸೊ ಈ ಜನಪ್ರತಿನಿಧಿ ಕಾರ್ಮಿಕ ನಿಮಗೆ ಬೇಕಾಗಿರೋ ಅಂತ, ನಿಮ್ಮನ್ನ ಕೇಳಿ ಕೆಲಸ ಮಾಡುವಂತ ಈ ಪ್ರಜಾಕೀಯ ಆಪ್ ಮೂಲಕ ಅಲ್ಲಿ ಸೆಲೆಕ್ಷನ್ ಜನನೇ ಮಾಡ್ತೀರಾ ಯಾರು MLA ಆಗ್ಬೇಕು ಅಂತೇಳಿ. ಕರೆಕ್ಷನ್ ಆ MLA ಯಾವ ತರ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲಪ್ಪ ಅಂತ ಒಂದು ವಾರ್ನಿಂಗ್ನು ಇದೇ ಪ್ರಜಾಕೀಯ ಆಪ್ ಮೂಲಕ ನಿಮ್ಮ ಕೈಯಲ್ಲಿ ಅಧಿಕಾರ ಇರುತ್ತೆ. ಇದೇ ಪ್ರಜಾಕೀಯ ಆಪ್ ಮೂಲಕ ಹೋಗ್ಲಿ ಈ ಊರಿಗೆ ದುಡ್ಡು ಎಷ್ಟು ಬಂದೈತೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಹೋಗ್ಲಿ ಇವಾಗ ಇರೋ MLA ಏನ್ ಕೆಲಸ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ಆದ್ರೂ ನಿಮ್ MLA ನಿಮ್ಮ ನಾಯಕರುಗಳು ಎಲ್ಲಿ ಸಿಗ್ತಾರೆ ಅಂತಂದ್ರೆ ನೋಡಿ, ಆ ತರ ಪೋಸ್ಟರ್ಗಳಲ್ಲಿ ಮಾತ್ರ ನಿಮ್ ರೋಡ್ಗಳಲ್ಲಿ ಸಿಗ್ತಾರೆ ಅಲ್ವಾ? ಆದ್ರೆ ನಿಮ್ ಸಮಸ್ಯೆಗಳೇನಾದ್ರೂ ಪರಿಹಾರ ಆಗಿದೆಯಾ? ಇಲ್ಲ. ನಿಮ್ ರೋಡ್ ಏನಾದ್ರೂ ಸರಿಯಾಗಿದೆಯಾ? ಇಲ್ಲ. ನಿಮ್ ಟ್ಯಾಕ್ಸ್ ಮನಿ 1 ರೂಪಾಯಿ ಏನಾದ್ರೂ ಲೆಕ್ಕ ಸಿಗಿದೆಯಾ? ಇಲ್ಲ. ಆದ್ರೆ ಇದೆಲ್ಲ ಸಿಗಬೇಕು ಅಂತಂದ್ರೆ ಒಂದಿದೆ ಪ್ರಜಾಕೀಯ ಅಂತ. ಈ ಪ್ರಜಾಕೀಯ ಆಪ್ ನಿಮ್ ಮೊಬೈಲ್ ಅಲ್ಲಿ ಝೊಮ್ಯಾಟೊ ಆಪ್ ಇದೆಯಾ? ಫುಡ್ ಡೆಲಿವರಿ ತಗೋತಿರಲ್ವಾ, ಆರ್ಡರ್ ಮಾಡ್ತಿರಲ್ವಾ, ದುಡ್ಡು ಎಷ್ಟು ಅಂತ ಗೊತ್ತಾಗತ್ತಲ್ವಾ, ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂತ ಗೊತ್ತಾಗತ್ತಲ್ವಾ? ಇದು ಈಸಿನಾ ಕಷ್ಟನಾ? ಈಸಿ. ಸೊ ಇಷ್ಟೇ ಈಸಿಯಾಗಿ ನಿಮ್ಮ MLA ಏನ್ ಕೆಲಸ ಮಾಡ್ಬೇಕು, ನಮ್ಮ ಊರಿಗೆ ದುಡ್ಡು ಎಷ್ಟು ಬಂದೈತೆ, ಆ ದುಡ್ಡಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ನೀವೇನೆ ನಿಮ್ಮ ಆಪ್, ಪ್ರಜಾಕೀಯ ಆಪ್ ಮೂಲಕ ಸುಮ್ಮನೆ ಹಿಂಗ್ ಒಂದು ಬಟನ್ ಒತ್ತುಬಿಟ್ಟು ನಿಮ್ ರೋಡ್ ಏನ್ ಬೇಕು, ನಿಮ್ ಮಕ್ಕಳಿಗೆ ಯಾವ ತರ ಸ್ಕೂಲ್ ಬೇಕು, ನಿಮ್ಗೆ ಯಾವ ತರ ಗೌರ್ಮೆಂಟ್ ಹಾಸ್ಪಿಟ್ಲ್ ಬೇಕು ಅಂತ ಹೇಳಿ ನಿಮಗೆ ತೀರ್ಮಾನ ಮಾಡೋ ಶಕ್ತಿ ಇಲ್ವಾ?
ಮನೇಲಿ ಕೂತ್ಕೊಂಡು ಮೊಬೈಲ್ ಮೂಲಕ ಸುಮ್ಮನೆ ಹೆಂಗೆ ಝೊಮ್ಯಾಟೋದಲ್ಲಿ ಫುಡ್ ಆರ್ಡರ್ ಮಾಡ್ತಿರೋ ಅಷ್ಟೇ ಈಸಿಯಾಗಿ ಸುಮ್ಮನೆ ಅಲ್ಲಿ ಹಿಂಗೆ ಒತ್ತಿದ ತಕ್ಷಣ ನಿಮ್ಮ ಸಮಸ್ಯೆ ನಮ್ಮ ಏರಿಯಾಗೆ ಸ್ಕೂಲ್ ಬೇಕು ಅಂತ ಒತ್ತಿದ್ರೆ ಅವ್ನು ಸ್ಕೂಲೇ ಮಾಡಬೇಕು, ಒಂದೊಂದು ರೂಪಾಯಿನೂ ಲೆಕ್ಕ ಕೊಡಬೇಕು. ಈ ತರ ವ್ಯವಸ್ಥೆ ಬೇಕಾ ನಿಮ್ಮೆಲ್ರಿಗೂ? ಬೇಕಾ? ಇಲ್ಲ ಹೋರಾಟಗಳು ಮಾಡ್ಕೊಂಡು ಯಾವ್ದೋ ಅಣ್ಣನ್ ಹೋಗ್ಬಿಟ್ಟು ನಮಸ್ಕಾರ ಹೊಡೆದು ನಮಗೆ ಈ ತೊಂದ್ರೆ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದು ಇವಾಗಿರೋ ವ್ಯವಸ್ಥೆ ಬೇಕಾ? ಬದಲಾವಣೆ ಬೇಕು ತಾನೆ? ಸೊ ಬದಲಾವಣೆ ಬೇಕು ಅಂತಂದ್ರೆ ನಾವೆಲ್ಲರೂ ಈಗ್ಲೇನೆ ನಮ್ಮ ಮೊಬೈಲ್ ಅಲ್ಲಿ ಪ್ರಜಾಕೀಯ ಆಪ್ ಬರ್ಬೇಕು. ಮೇಡಮ್ ಗೊತ್ತಿಲ್ಲ ಸಾ, ನಾನು ಓದಿಲ್ಲ, ನನಗೆ ಗೊತ್ತಿಲ್ಲ ಅಂತಾರೆ. ಇವ್ರ ಮಕ್ಕಳು ಮೊಮ್ಮಕ್ಕಳು ಓದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಆಪ್ ಬಗ್ಗೆ, ಅವರು ಡೌನ್ಲೋಡ್ ಮಾಡಿ ಇವ್ರಿಗೆ ತಿಳಿಸ್ಬೇಕು. ನೀವು ಕೇಳಬೇಕು, ಮಗ ಈ ತರ ಐತೆ ಡೌನ್ಲೋಡ್ ಮಾಡ್ಕೊಡಪ್ಪ, ಅದ್ರಲ್ಲಿ ಏನೈತೆ ಓದ್ಬಿಟ್ಟು ನನಗೆ ಹೇಳಪ್ಪ ಅಂತ ನೀವು ಕೇಳ್ಕೊಬೇಕು. ಅದರಲ್ಲಿ SOP ಇದೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಒಂದು MLA ಯಾವ ತರ ಕೆಲಸ ಮಾಡಬೇಕು ಅಂತ ಇದೆ. ಆ ತರ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅವ್ರನ್ನ ಕಿತ್ತು ಬಿಸಾಕೋ ಪವರ್ ಅದೇ ಮೊಬೈಲ್ ಮೂಲಕ 6 ತಿಂಗಳಿಗೊಂದ್ಸತಿ ಪೋಲಿಂಗ್ ಮಾಡ್ತಾರೆ. ಆ ಪೋಲಿಂಗ್ ಮೂಲಕ ನೀವು ಸರಿಯಾಗಿ ಎಸ್ ಆರ್ ನೋ ಅಂತ ಹೊಡೆಯಕ್ಕಾಗಲ್ವಾ ನಿಮ್ಮ ಕೈಲಿ? ಆಗಲ್ವಮ್ಮ? ಇವ್ನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಬೇಡ ಅಂತ ಒತ್ತೋದು. ಇವ್ನು ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಅಂದ್ರೆ ಇವ್ರು ಬೇಕು, ಚೆನ್ನಾಗಿ ಕೆಲಸ ಮಾಡ್ತಾವ್ರೆ, ನಾವ್ ಹೇಳಿದ ಕೆಲಸ ಮಾಡ್ತಾವ್ರೆ, ನಮಗ್ ಬೇಕಾಗಿದ್ದ ಏರಿಯಾದಲ್ಲಿ ಮಾಡ್ತಾವ್ರೆ, ರೋಡು, ನೀರು, ಮೋರಿ, ಕರೆಂಟು ಪ್ರತಿಯೊಂದು ನಮಗ್ ಕರೆಕ್ಟ್ ಆಗಿದೆಯಪ್ಪ, ಎಲ್ಲ ಕರೆಕ್ಟ್ ಆಗಿದೆ, ಸ್ಕೂಲು ಚೆನ್ನಾಗಿದೆ, ಹಾಸ್ಪಿಟಲ್ ಚೆನ್ನಾಗಿದೆ ಅಂತಂದ್ರೆ ಅವ್ನು ಚೆನ್ನಾಗಿ ಜನರನ್ನ ಕೇಳಿ ಕೆಲಸ ಮಾಡ್ತಾವನೆ. ಮಕ್ಳಿಗೆ ಆಟ ಆಡೋ ಮೈದಾನ ಪ್ರತಿಯೊಂದನ್ನು ನೀವು ಕೇಳಿದ್ದೆಲ್ಲ ನಿಮ್ಮ ಟ್ಯಾಕ್ಸ್ ಮನಿಯಲ್ಲಿ ಎಲ್ಲ ಮಾಡ್ತಾವನೆ ಅಂತಂದ್ರೆ ನೀವಲ್ಲಿ ಅವನಿಗೆ ಪ್ರಮೋಷನ್ ಅಂತ ಬೇಕು ಅಂತ ಪ್ರಮೋಷನ್ ಸಹ ಮಾಡ್ಬೋದು.